ಜನತಾದಳ ಸಂಯುಕ್ತ ಕರ್ನಾಟಕ ಪಕ್ಷ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಶಂಕರ್ ರೆಡ್ಡಿ ಪಾಟೀಲ್ ಅವರಿಗೆ ನೇಮಕ ಮಾಡಲಾಗಿದೆ. ಮುಂದೆ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಧ್ಯೇಯ ಧೋರಣೆಗಳಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಜನತಾದಳ ಸಂಯುಕ್ತ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಹಿಂ ಜೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನತಾದಳ ಸಂಯುಕ್ತ ಕರ್ನಾಟಕ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಶಂಕರ್ ರೆಡ್ಡಿ ಪಾಟೀಲ್ ಅವರಿಗೆ ನೇಮಕ ಮಾಡಲಾಗಿದೆ ಹಾಗೂ ಅವರಿಗೆ ಪಕ್ಷವನ್ನು ಮುನ್ನಡೆಸುವಂತೆ ಆಶಿಸಲಾಗಿದೆ ಎಂದು ಮಹಿಂ ಪಟೇಲ್ ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಶುಭವನ್ನು ಕೋರ್ತಾ, ನಾನು ಮೊದಲಿನಿಂದನೂ ಕೂಡ ಸಾವಯವ ರಾಜಕಾರಣದ ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ. ಎಲ್ಲರಿಗೂ ಸಾವಯವ ಕೃಷಿ ಅಂದ್ರೇನು ಅಂತ ಗೊತ್ತಿದೆ. ಗೊಬ್ಬರ, ಔಷಧಿ, ಪೆಸ್ಟಿಸೈಡ್ಸು, ವೀಡಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಫರ್ಟಿಲೈಸರ್ಸು ಏನಿದಾವೆ ಕೆಮಿಕಲ್ಸು, ಅವು ಇಲ್ಲದೆ ಬೆಳೆಯುವಂಥದ್ದು ಸಾವಯವ ಕೃಷಿ. ಆದರೆ ರಾಜಕಾರಣ ಈಗ ಭಾಳಷ್ಟು ದಿಕ್ಕು ತಪ್ಪಿ ಯಥೇಚ್ಛವಾಗಿ ನಾವು ಜಾತಿ, ಧರ್ಮ, ಹಣ, ಹೆಂಡ ಈ ಥರದನ್ನು ಉಪಯೋಗಿಸ್ಕೊಂಡು ಬೇಗ ಬೆಳಿಬೇಕು ಅಂತ ಮಾಡೋಂಥ ರಾಜಕಾರಣ ಏನಿದೆ ಅದರ ವಿರುದ್ಧ ಅಂತ ಅನ್ನಲ್ಲ ನಾನು. ಬಟ್ ನಾವು ಮೊದಲಿನಿಂದನೂ ನಮ್ಮ ಸಂಸ್ಕೃತಿ ಬಂದಿರೋವಂಥದ್ದು, ನಾವು ಸಾವಯವ ಪದ್ಧತಿ ಒಳಗಡೆ, ನೈಸರ್ಗಿಕ ಪದ್ಧತಿ ಒಳಗಡೆ ನಾವು ಕೃಷಿನೂ ಮಾಡ್ತಾ ಬಂದಿದ್ದೀವಿ. ನಮ್ಮ ರಾಜಕಾರಣ ಕೂಡ ನಮ್ಮ ತಂದೆಯವ್ರ ಕಾಲದಲ್ಲಾಗಲಿ ಹಿಂದೆ ಎಲ್ಲ ಭಾಳ ಸರಳವಾಗಿತ್ತು ರಾಜಕಾರಣ. ಈಗ ರಾಜಕಾರಣಿಗಳು ಅನ್ನೋಂಥವ್ರು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ. ಯಾಕೆಂದರೆ ಎಲ್ಲರೂ ಆತುರ, ಧಾವಂತ, ಅರ್ಜೆಂಟಾಗಿ ಹೋಗಿ ಕುರ್ಚಿ ಮೇಲೆ ಕೂತ್ಕೋಬೇಕು, ಅದಕ್ಕೆ ಯಾವುದಾದ್ರೂ ಮಾರ್ಗ ಆದರೂ ಪರವಾಗಿಲ್ಲ ಅನ್ನೋಂಥ ಈಗ ಒಂಥರ ಹಣ ಆಧಾರಿತ ರಾಜಕಾರಣ ಏನು ನಡೀತಿದೆ, ಇದು ಸಮಾಜದಲ್ಲಿ ಎಲ್ಲರೂ ಕೂಡ ಹಣ ಆಧಾರಿತ ಅಂತ ಅನ್ನೋ ಥರದಲ್ಲಿ ಯೋಚನೆ ಮಾಡೋವಂಥದ್ದು ಬಂದಿದೆ. ಇಂಥ ಸಮಯದಲ್ಲಿ ನಾನು ಕಳೆದ ನಮ್ಮ ತಂದೆಯವರು 2000ನೇ ಇಸ್ವಿಯಲ್ಲಿ ನಿಧನ ಆದ ನಂತರ ನಾನು ಈ ರಾಜಕಾರಣ ಅನ್ನೋದಕ್ಕೆ ಬಂದು, ಅವರು ಅಲ್ಲಿವರೆಗೂ ನಮ್ಮನ್ನೇನು ರಾಜಕಾರಣಕ್ಕೆ ಬರೋದಕ್ಕೆ ಬಿಟ್ಟಿರಲಿಲ್ಲ. ಅದಾದ ನಂತರ ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಾನು ಒಂದು ಸಾರಿ MLA ಆಗಿ ಗೆದ್ದಾಗ ಕೂಡ ಯಾವುದೇ ಹಣ ಖರ್ಚು ಮಾಡಿದೆ, ಮತಕ್ಕಾಗಿ ಹಣ ಅಂತಂದೇಳಿ ಹಂಚಿದೆ, ಹೆಂಡ ಆ ಥರದ್ದೇನು ಕೊಡದೆ ಒಂದು ಚುನಾವಣೆಯಲ್ಲಿ ಗೆದ್ದು ಶಾಸಕ ಕೂಡ ಆಗಿದ್ದೆ. ನಂತರದ ದಿನಗಳಲ್ಲೂ ಕೂಡ ನಾನು ಆ ಥರದ ಒಂದು ರಾಜಕಾರಣದಲ್ಲೇ ಬಂದಿದ್ದೀನಿ. ಈಗ JDU ರಾಜ್ಯಾಧ್ಯಕ್ಷ, ಯಾಕೆಂದರೆ ನಮ್ಮ ತಂದೆಯವರು, ಆಮೇಲೆ ಶರದ್ ಯಾದವ್ ಅವರು ಸೇರಿ ಜಾರ್ಜ್ ಫರ್ನಾಂಡಿಸ್ ಅವರು, ರಾಮಕೃಷ್ಣ ಹೆಗ್ಡೆ ಅವರು, ಇವರೆಲ್ಲರೂ ಒಟ್ಟಾಗಿ ಸೇರಿ ಇದು ಜನತಾದಳ ಅಂತಂದೇಳಿ ಮಾಡಿದ್ದು 1999ನೇ ಇಸ್ವಿಯಲ್ಲಿ. ಅದಾದ ನಂತರ ನಾನು ಶಾಸಕ ಆಗಿದ್ದು JDS ಇಂದ ಶಾಸಕ ಆಗಿದ್ದರೂ ಕೂಡ ನನಗೆ ಬೇರೆ ಪಕ್ಷಗಳ ವಾತಾವರಣದಲ್ಲಿ ಅಲ್ಲಿರುವಂಥ ಈ ಬೂಟ್ ಲೀಕಿಂಗ್ ಅಂತೀವಿ ನಾವು, ಸೈಕೋಫ್ಯಾನ್ಸಿ ಅಂತ, ಆ ಥರದ ಸ್ವತಂತ್ರ ಇಲ್ಲದಂಥ ಸ್ಥಿತಿ ಒಳಗಿರೋದು ಈ ನನಗೆ ಆಗದೆ ಹೊರಗಡೆ ಬಂದು ಈಗ JDU ಪಕ್ಷವನ್ನು ಕಟ್ಟೋದಕ್ಕೆ ಅಂತಂದೇಳಿ ಕಳೆದ 6-7 ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ರಾಜ್ಯದಾದ್ಯಂತ ಸುಮಾರು 8-10 ಜಿಲ್ಲೆಗಳಲ್ಲಿ ನಾವು ಒಂದು ಸಂಯುಕ್ತ ಜನತಾದಳನ ಈಗಾಗಲೇ ಅದು ಬೇರೂರಿದೆ. ರಾಜ್ಯದಾದ್ಯಂತ JH ಪಟೇಲ್ ಹೆಸರು ಮತ್ತು ರಾಮಕೃಷ್ಣ ಹೆಗ್ಡೆ ಅವರ ಹೆಸರು ಅಂತಂದರೆ ಎಲ್ಲರೂ ಗುರುತಿಸ್ತಾರೆ. ನಾವು ಕಲಬುರಗಿ ಈ ಭಾಗದಲ್ಲಿ, ಇದು ನಮ್ಮ ದಾವಣಗೆರೆಗೆ ಸ್ವಲ್ಪ ದೂರ ಆಗಿರೋದ್ರಿಂದ ಈ ಕಡೆ ಬರೋದು ಕಡಿಮೆ ಇತ್ತು. ಹಿಂದೆ ನಾನು ಒಂದು, ನಿಮಗೆ ಎಲ್ಲ ನೆನಪಿರ್ಬೋದು, ಕೆಲವರು ಮೊದಲೇ ಇದ್ದಂಥ ಪತ್ರಕರ್ತರಿಗೆ 2008ನೇ ಇಸ್ವಿಯಲ್ಲಿ ನಾನು ಚುನಾವಣಾ ಸುಧಾರಣೆ ಅನ್ನೋದ್ರ ಬಗ್ಗೆನೇ ಒಂದು ಯಾತ್ರೆ ಕೈಗೊಂಡು ಎಲ್ಲ ಇಲ್ಲಿ ಬಂದು ಪತ್ರಕರ್ತರನ್ನು ಭೇಟಿ ಮಾಡಿದ್ದೆ. ಈಗ ನಡುವೆ ಎಲ್ಲ ಭಾಳಷ್ಟು ಬಾರಿ ಬಂದಿದ್ದೀನಿ.
ಆದರೆ ಪತ್ರಿಕಾಗೋಷ್ಠಿ ಇವನ್ನೆಲ್ಲ ಮಾಡಿರಲಿಲ್ಲ. ಈಗ ಒಂದು ನಮ್ಮ ಶಂಕರ್ ರೆಡ್ಡಿ ಪಾಟೀಲ್ ಅವ್ರನ್ನ ಇಲ್ಲಿ ಕಲಬುರಗಿ ಜಿಲ್ಲೆಯ ಸಂಯುಕ್ತ ಜನತಾದಳದ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿ ನಮ್ಮೆಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಆಯ್ಕೆ ಮಾಡಿ ನಾವು ಈ ವಿಷಯವನ್ನು ಕೇಂದ್ರಕ್ಕೂ ಕೂಡ, ಕೇಂದ್ರ ಅಂತಂದರೆ ನಿತೀಶ್ ಕುಮಾರ್ ಅವರಿಗೆ ತಿಳಿಸೋದಕ್ಕೆ ಅಂತ ಒಂದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಾವು ಚುನಾವಣಾ ರಾಜಕಾರಣ ಅಂದರೆ ಚುನಾವಣೆ ಅನ್ನೋಂಥದ್ದು ಅದರದ್ದು ಒಂದು ಬರೀ ಚುನಾವಣೆನೇ ರಾಜಕಾರಣ ಅಲ್ಲ, ರಾಜಕಾರಣದಲ್ಲಿ ಚುನಾವಣೆ ಅನ್ನೋದು ಒಂದು ಅವಿಭಾಜ್ಯ ಅಂಗ. ಆ ಥರದ ಚುನಾವಣೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದೇಳಿ ಈಗ ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರ ಏನಿದೆ, ಆ ಶಿಕ್ಷಕರ ಕ್ಷೇತ್ರಕ್ಕೆ ನಾವು ಶಂಕರ್ ರೆಡ್ಡಿ ಪಾಟೀಲ್ರವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ನಾವು ಆರಿಸ್ಕೊಂಡಿದ್ದೀವಿ. ಪ್ರೊಫೆಸರ್ ಶಂಕರ್ ರೆಡ್ಡಿ ಪಾಟೀಲ್ರು ಅವರು ಹಲವಾರು ವರ್ಷ 44 ದಶಕಗಳ ಕಾಲ ಎಲ್ಲರಿಗೂ ಕೂಡ ಒಂದು ತರಬೇತಿ ಕೊಟ್ಟಿರೋಂಥವ್ರು. ಅವರ ಚಿಂತನೆಗಳು ತುಂಬ ಚೆನ್ನಾಗಿದೆ. ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ, ಯಾವ ಥರ ಇರಬೇಕು ನಮ್ಮ ಭವಿಷ್ಯ ಅಂತ ಅನ್ನೋದನ್ನು. ಹಾಗಾಗಿ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಆರಿಸ್ಕೊಂಡಿದ್ದೇವೆ. ಜೊತೆಗೆ ನಾವು ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ ವ್ಯವಸ್ಥೆ ಇವುಗಳಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ಪರಿವರ್ತನೆ ಬರಬೇಕು, ಸುಧಾರಣೆ ಬರಬೇಕು ಅಂತಂದೇಳಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಮಠಗಳಿದ್ದಾವೆ. ಆ ಮಠಾಧೀಶರುಗಳನ್ನೂ ಕೂಡ ನಾವು ಅವ್ರ ಜೊತೆಗೆಲ್ಲ ಮಾತಾಡ್ತಿದ್ದೀವಿ. ನನಗೆ 3,000 ಮಠಾಧೀಶರಲ್ಲಿ ಒಂದು 2,000 ಜನ ಮಠಾಧೀಶರು ಪರ್ಸ್ನಲಿ ಪರಿಚಯ ಇರೋವಂಥವ್ರು. ಅವ್ರು ನನ್ನ ಮೆಚ್ಕೊಂತಾರೆ, ಜೆ ಎಚ್ ಪಟೇಲ್ರ ಮಗ ಅನ್ನೋಂಥದ್ದು ಒಂದು. ಜೊತೆಗೆ ನನ್ನ ಚಿಂತನೆ ಕೂಡ ಸಾವಯವ ರಾಜಕಾರಣ ಅನ್ನೋಂಥ ಚಿಂತನೆ ಏನಿದೆ ಅವರು ಮೆಚ್ಕೊಂತಾರೆ. ಆದರೆ ಭಾಳಷ್ಟು ಜನ ಇದು ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಕೂಡ ಮಾಡ್ತಾರೆ, ಇದು ಆಗುತ್ತಾ ಸಾಧ್ಯನಾ ಅಂತ. ಅದು ಬರೀ ಸ್ವಾಮಿಗಳಿಗೆ ಅಷ್ಟೇ ಅಲ್ಲ, ಪತ್ರಕರ್ತರಿಗೂ ಈ ಥರದ ಚಿಂತನೆ ಮತ್ತು ಪ್ರಶ್ನೆ ಬರುತ್ತೆ, ಇದು ಸಾಧ್ಯನಾ ಅಂತ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಶಂಕರ್ ರೆಡ್ಡಿ ಪಾಟೀಲ್, ಸುಭಾಷ್ ಚಂದ್ರ ಕಪಾಟೆ ಅವರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.